ನಮಸ್ಕಾರ. ಬನ್ನಿ, ಇವತ್ತು ಕರ್ನಾಟಕದ ಇತಿಹಾಸ 6 ನೈಸರ್ಗಿಕ ಸೌಂದರ್ಯದಿಂದ ತುಂಬಿ ತುಳುಕುತ್ತಿರೋ ದಾವಣಗೆರೆ ಜಿಲ್ಲೆಗೆ ಒಂದು ವರ್ಚುವಲ್ ಪಯಣ ಹೋಗಿ ಬರೋಣ. ಹಾಗಿದ್ರೆ ಶುರು ಮಾಡೋಣಲ್ವಾ? ದಾವಣಗೆರೆಯನ್ನ ಕರ್ನಾಟಕದ ಹೃದಯ ಅಂತ ಯಾಕೆ ಕರೀತಾರೆ ಗೊತ್ತಾ? ಇದು ಬರೀ ಭೌಗೋಳಿಕವಾಗಿ ರಾಜ್ಯದ ಮಧ್ಯದಲ್ಲಿದೆ ಅಂತ ಮಾತ್ರ ಅಲ್ಲ, ಸಾಂಸ್ಕೃತಿಕವಾಗಿಯೂ ಇದು ಅಷ್ಟೇ ಮುಖ್ಯವಾದ ಕೇಂದ್ರ. ನಾಡಿನ ಗತಕಾಲ ಹಾಗೂ ಇವತ್ತಿನ ದಿನ ಎರಡನ್ನೂ ಒಟ್ಟಿಗೆ ಹಿಡಿದಿಟ್ಟಿರೋ ಅಪರೂಪದ ಜಾಗ ಇದು. ಈ ನಗರಕ್ಕೆ 2 ಸ್ಪೆಷಲ್ ಅಡ್ಡಹೆಸರುಗಳಿವೆ. ಒಂದು ಕಡೆ ಇಲ್ಲಿರೋ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳಿಂದ ಇದನ್ನ ಶಿಕ್ಷಣದ ನಗರ ಅಂತಾರೆ. ಇನ್ನೊಂದು ಕಡೆ ಬಿಸಿ ಬಿಸಿ ಘಮಘಮ ಅಂತ ಇರೋ ಜಗತ್ಪ್ರಸಿದ್ಧ ಬೆಣ್ಣೆ ದೋಸೆಯಿಂದಾಗಿ ಇದನ್ನ ಬೆಣ್ಣೆಯ ನಗರ ಅಂತಾನೂ ಕರೀತಾರೆ. ಸರಿ, ಇವತ್ತಿನ ದಾವಣಗೆರೆ ಹೇಗಿದೆ ಅಂತ ಗೊತ್ತಾಯ್ತು. ಆದ್ರೆ ಇದರ ಅಸಲಿ ಕಥೆ ಶುರುವಾಗೋದು ಇತಿಹಾಸದ ಪುಟಗಳಲ್ಲಿ. ಈ ಜಾಗದ ಅಡಿಪಾಯ ಹೇಗೆ ಬಿತ್ತು ಅಂತ ತಿಳಿಬೇಕಂದ್ರೆ ನಾವು ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡಿ ಹಿಂದೆ ಹೋಗ್ಬರ್ಬೇಕು. ಬನ್ನಿ ಹೋಗೋಣ. ನಿಮಗೆ ಒಂದು ಆಶ್ಚರ್ಯದ ವಿಷಯ ಹೇಳಲಾ? ದಾವಣಗೆರೆ ಒಂದು ಜಿಲ್ಲೆಯಾಗಿ ಅಧಿಕೃತವಾಗಿ ಘೋಷಣೆಯಾಗಿದ್ದು ತುಂಬಾನೇ ಇತ್ತೀಚೆಗೆ, ಅಂದ್ರೆ 1997ರಲ್ಲಿ. ಆದ್ರೆ ಈ ಆಡಳಿತಾತ್ಮಕ ಬದಲಾವಣೆಯ ಹಿಂದೆ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಶ್ರೀಮಂತ ಇತಿಹಾಸ ಅಡಗಿದೆ. ಈ ಪ್ರದೇಶ ಏನೂ ಸುಮ್ಮನೆ ಇರಲಿಲ್ಲ. ಚಾಲುಕ್ಯರು, ಹೊಯ್ಸಳರು, ವೈಭವದ ವಿಜಯನಗರ ಸಾಮ್ರಾಜ್ಯ, ಅವ್ರ ಕೊನೆಗೆ ಮೈಸೂರು ಒಡೆಯರು, ಹೀಗೆ ದೊಡ್ಡ ದೊಡ್ಡ ಪ್ರಬಲ ಸಾಮ್ರಾಜ್ಯಗಳು ಇದನ್ನ ಆಳಿವೆ. ಪ್ರತಿಯೊಂದು ರಾಜವಂಶವೂ ಇಲ್ಲಿನ ಕಲೆ, ಸಂಸ್ಕೃತಿಯ ಮೇಲೆ ತಮ್ಮದೇ ಆದ ಒಂದು ವಿಶಿಷ್ಟ ಛಾಪು ಮೂಡಿಸಿ ಹೋಗಿವೆ. ದಾವಣಗೆರೆ ಅನ್ನೋ ಹೆಸರಲ್ಲೇ ಒಂದು ಸುಂದರವಾದ ಕಥೆ ಇದೆ. ಹಿಂದೆ ಇದು ವ್ಯಾಪಾರಿಗಳ ಮಾರ್ಗವಾಗಿತ್ತು. ಹಾಗೆ ಹೋಗೋ ಪ್ರಯಾಣಿಕರು ದಣಿವಾರಿಸ್ಕೊಳ್ಳೋಕೆ ಇಲ್ಲೊಂದು ಕೆರೆ ಇತ್ತಂತೆ. ಅದನ್ನೇ ದವನಕೇರಿ ಅಂತ ಕರೀತಿದ್ರು. ಅದೇ ಕಾಲಕ್ರಮೇಣ ದಾವಣಗೆರೆ ಆಯ್ತು. ಎಷ್ಟು ಚೆನ್ನಾಗಿದೆಯಲ್ವಾ? ಸರಿ, ಇತಿಹಾಸದ ಕಥೆ ಕೇಳಿದ್ವಿ. ಈಗ ಕಲ್ಲಿನಲ್ಲಿ ಅರಳಿದ ಕಾವ್ಯವನ್ನ ನೋಡೋಣ ಬನ್ನಿ. ಈ ಜಿಲ್ಲೆಯಲ್ಲಿರೋ ವಾಸ್ತುಶಿಲ್ಪದ ಅದ್ಭುತಗಳನ್ನ ನೋಡಿದ್ರೆ ಖಂಡಿತ ಬೆರಗಾಗ್ತೀರ. ನಾವ್ ನೋಡಕ್ಕೆ ಹೊರಟಿರೋ ದೇವಸ್ಥಾನದ ಬಗ್ಗೆ ತಿಳಿಯೋ ಮುಂಚೆ ಅಲ್ಲಿನ ದೇವರ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೋಬೇಕು. ಇದು ತುಂಬನೇ ವಿಶಿಷ್ಟ. ಯಾಕೆಂದ್ರೆ ಇಲ್ಲಿ ಪೂಜೆಗೊಳ್ಳೋದು 2 ದೇವರುಗಳ ಒಂದೇ ರೂಪ. ಅಂದ್ರೆ ಹರಿ ಅಂದ್ರೆ ವಿಷ್ಣು, ಅವರು ಹರ ಅಂದ್ರೆ ಶಿವ. 2 ಸೇರಿದ ಅಪರೂಪದ ರೂಪವೇ ಹರಿಹರ. ಪವಿತ್ರ ತುಂಗಭದ್ರಾ ನದಿಯ ದಡದಲ್ಲಿರೋ ಈ ಹರಿಹರೇಶ್ವರ ದೇವಸ್ಥಾನ ನಿಜಕ್ಕೂ ಒಂದು ಅದ್ಭುತ. ಇಲ್ಲಿನ ಪ್ರತಿಯೊಂದು ಕಲ್ಲು ಚಾಲುಕ್ಯರ ಶಿಲ್ಪಕಲೆಯ ಸೌಂದರ್ಯವನ್ನ ಸಾರಿ ಹೇಳುತ್ತೆ. ಆ ದೈವಿಕ ಸಾಮರಸ್ಯ, ಆರು ಕಲಾತ್ಮಕ ಕೌಶಲ್ಯವನ್ನ ನೋಡೋದೇ ಒಂದು ದೊಡ್ಡ ಅನುಭವ. ನಮ್ಮ ಮುಂದಿನ ನಿಲ್ದಾಣ ಹೊಯ್ಸಳರ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಒಂದು ಜೀವಂತ ಸಾಕ್ಷಿ. ಇದನ್ನ ನೋಡಿದ್ರೆ ಆ ಕಾಲದಲ್ಲೇ ಎಂಥ ತಂತ್ರಜ್ಞಾನ ಇತ್ತು ಅಂತ ಅಚ್ಚರಿಯಾಗುತ್ತೆ. ಅದೇ ಸಂತೇಬೆನ್ನೂರಿನ ಅದ್ಭುತ ಪುಷ್ಕರಣಿ. ಇದರ ವಿಶೇಷತೆ ಏನು ಗೊತ್ತಾ? ನೂರಾರು ಕಲ್ಲಿನ ತೊಟ್ಟಿಗಳನ್ನ ಬಳಸಿ ಹಂತ ಹಂತವಾಗಿ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ನೋಡಿ. ಪ್ರಾಚೀನ ಜಲವಾಸ್ತುಶಿಲ್ಪಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ವಾಸ್ತುಶಿಲ್ಪದ ರತ್ನಗಳು ಈ ಜಿಲ್ಲೆಯಲ್ಲಿವೆ. ಪೆನುಗೊಂಡೆ ನಾಯಕರು ಕಟ್ಟಿಸಿದ ಚನ್ನಗಿರಿ ಕೋಟೆ ಇರ್ಬೋದು, ಪುರಾತನ ದೇವಾಲಯಗಳಿರೋ ಮೈಕೊಂಡ ಇರ್ಬೋದು, ಅಥವಾ ಪುಷ್ಕರಣಿ ಪಕ್ಕದಲ್ಲೇ ಇರೋ ಹೊಯ್ಸಳರ ಕಲೆಯ ಪ್ರತೀಕವಾದ ಸಾವಳೇಶ್ವರ ದೇವಸ್ಥಾನ. ಪ್ರತಿಯೊಂದೂ ಒಂದೊಂದು ಕತೆ ಹೇಳುತ್ತೆ. ಸರಿ, ಇಷ್ಟೊತ್ತು ಕಲ್ಲಿನ ಕಥೆಗಳನ್ನ ನೋಡಿದ್ವಿ. ಈಗ ಸ್ವಲ್ಪ ಹಸಿರಿನ ಕಡೆ ಹೋಗೋಣ ಬನ್ನಿ. ದಾವಣಗೆರೆ ಅಂದ್ರೆ ಬರೀ ಇತಿಹಾಸ ಅಲ್ಲ, ಇಲ್ಲಿ ಕಣ್ಮನ ಸೆಳೆಯೋ ಅದ್ಭುತ ಪ್ರಕೃತಿ ಸೌಂದರ್ಯ ಕೂಡ ಇದೆ. ದಾವಣಗೆರೆ ನಗರದ ಹೃದಯದಲ್ಲೇ ಒಂದು ಸುಂದರವಾದ, ಶಾಂತವಾದ ಜಾಗ ಇದೆ. ಅದೇ ಕುಂದುವಾಡ ಕೆರೆ. ಸಿಟಿಯ ಗದ್ದಲದಿಂದ ದೂರ ಬಂದು ಸ್ವಲ್ಪ ಹೊತ್ತು ಇಲ್ಲಿನ ಪ್ರಶಾಂತತೆಯನ್ನ ಅನುಭವಿಸಿದ್ರೆ ಸಿಗೋ ಖುಷಿಯೇ ಬೇರೆ. ಇಲ್ಲಿನ ಸೂರ್ಯೋದಯ ಹಾಗೂ ಸೂರ್ಯಾಸ್ತವನ್ನ ನೋಡೋದೇ ಒಂದು ಚಂದ. ಅದಕ್ಕೆ ಇದು ಸ್ಥಳೀಯರಿಗೆ ரொம்ப ಫೇವ್ರೆಟ್ ಸ್ಪಾಟ್. ವೀಕೆಂಡ್ ಬಂತು ಅಂದ್ರೆ ಜನ ವಾಕಿಂಗ್ಗೆ, ಪಿಕ್ನಿಕ್ಗೆ ಇಲ್ಲೇ ಬರೋದು. ಓಕೆ, ಶಾಂತವಾದ ಕೆರೆ ನೋಡಿ ಆಯ್ತು. ಈಗ ಸ್ವಲ್ಪ ಅಡ್ವೆಂಚರ್ ಬೇಕು, ಟ್ರೆಕ್ಕಿಂಗ್ ಮಾಡಕ್ಕೇನಾದ್ರೂ ಇದೆಯಾ ಅಂತ ಯೋಚನೆ ಮಾಡ್ತಿದ್ರಾ? ಅದಕ್ಕೂ ಇಲ್ಲಿದೆ ಉತ್ತರ. ಇಲ್ಲಿ 2 ಅದ್ಭುತ ಬೆಟ್ಟಗಳಿವೆ. ಒಂದು ಮಲೈಮಡುಗು. ಇಲ್ಲಿ ಸಣ್ಣ ಜೈನ ಬಸದಿಗಳ ಜೊತೆ ಹಸಿರನ್ನ ಸವಿಯುತ್ತಾ ಟ್ರೆಕ್ಕಿಂಗ್ ಮಾಡಬಹುದು. ಇನ್ನೊಂದು ದೇವರಗುಡ್ಡ. ಇಲ್ಲಿ ಪ್ರಾಚೀನ ದೇವಾಲಯಗಳು, ಗುಹೆಗಳಿವೆ. ಇಲ್ಲಿ ಇತಿಹಾಸದ ಜೊತೆ ಪ್ರಕೃತಿಯನ್ನೂ ಅನ್ವೇಷಿಸಬಹುದು. ಹೀಗೆ ಇತಿಹಾಸ, ವಾಸ್ತುಶಿಲ್ಪ, ಪ್ರಕೃತಿ ಇವೆಲ್ಲದರ ಅದ್ಭುತ ಸಂಗಮವೇ ದಾವಣಗೆರೆ.
ಇವೆಲ್ಲವೂ ಸೇರಿ ಈ ಜಿಲ್ಲೆಯ ವಿಶಿಷ್ಟ ಗುರುತನ್ನ, ಅದರ ಆತ್ಮವನ್ನ ಹೇಗೆ ರೂಪಿಸುತ್ತೆ ಅಂತ ನಮ್ಮ ಈ ಪಯಣದ ಕೊನೆಯಲ್ಲಿ ನೋಡೋಣ. ಸರಳವಾಗಿ ಹೇಳ್ಬೇಕಂದ್ರೆ ದಾವಣಗೆರೆಯ ಶಕ್ತಿ ಇರೋದೇ ಅದರ ಶ್ರೀಮಂತ ಗತಕಾಲವನ್ನ ಗೌರವಿಸುತ್ತಲೇ ವರ್ತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬರೋ ಸಾಮರ್ಥ್ಯದಲ್ಲಿ. ಒಂದು ಕಾಲದ ವ್ಯಾಪಾರ ಮಾರ್ಗದ ಕೇಂದ್ರ ಇವತ್ತು ಶಿಕ್ಷಣ ಆರೋ ವಾಣಿಜ್ಯದ ಹಬ್ ಆಗಿ ಬೆಳೆದು ನಿಂತಿದೆ. ಹಾಗಿದ್ರೆ ನಾವು ನೋಡಿದ ಈ ಎಲ್ಲಾ ಐತಿಹಾಸಿಕ ಹಾಗೂ ನೈಸರ್ಗಿಕ ಅದ್ಭುತಗಳನ್ನು ಒಳಗೊಂಡಿರೋ ದಾವಣಗೆರೆ ಜಿಲ್ಲೆಯ ಆಡಳಿತದ ಬೆನ್ನೆಲುಬು ಯಾವುದು? ಇಲ್ಲಿದೆ ನೋಡಿ, ಈ 6 ತಾಲೂಕುಗಳು ಸೇರಿ ಇಡೀ ಜಿಲ್ಲೆಯನ್ನ ರೂಪಿಸ್ತವೆ. ಹಾಗಿದ್ರೆ ಇತಿಹಾಸ ಮತ್ತು ಪ್ರಕೃತಿಯ ಈ ನಿಧಿಯನ್ನ ಕಣ್ತುಂಬಿಕೊಳ್ಳೋಕೆ ನೀವು ಸಿದ್ಧರಿದ್ದೀರಾ? ದಾವಣಗೆರೆಯನ್ನ ನಿಮ್ಮ ಮುಂದಿನ ಪ್ರವಾಸದ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳೋಕೆ ಇದಕ್ಕಿಂತ ಒಳ್ಳೆ ಕಾರಣ ಬೇಕಾ? ಯೋಚನೆ ಮಾಡಿ.